ಫ್ರೆಂಡ್ಸ್, ನಾನು ಎಲ್ಲಿದ್ದೀನಿ ಗೊತ್ತಾ? ನಾನು ಹೇಳಿದೆ ಅಲ್ಲ ಲಾಸ್ಟ್ ವಿಡಿಯೋದಲ್ಲಿ ಶಾಪಿಂಗಿಗೆ ಹೋಗ್ತಾ ಇದ್ದೀನಿ ಅಂತ. ಶಾಪಿಂಗ್ ಮಾಡಿ ತಗೊಂಡಿರೋದು ಇದು, ಎಂಗೇಜ್ಮೆಂಟ್ ಹಾಕ್ಲಿಕ್ಕೆ ತಗೊಂಡಿರೋ ಡ್ರೆಸ್ ಇದು. ಎಲ್ಲಿ ಇದೆ ಏನು ಗೊತ್ತಾ? ನನ್ನ ಹಸ್ಬೆಂಡಿಂದು ಚಿಕ್ಕಮ್ಮನ ಮನೇಲಿದ್ದೀನಿ. ಇಲ್ಲೇನು ಗೊತ್ತಾ, ಇವತ್ತು ಎಂಗೇಜ್ಮೆಂಟ್ ಫಂಕ್ಷನ್, ಚಿಕ್ಕಮ್ಮನ ಮಗಳದ್ದು ಎಂಗೇಜ್ಮೆಂಟ್ ಫಂಕ್ಷನ್, ಅದಕ್ಕೆ ಬಂದಿದ್ದೀನಿ. ಸೊ ನಮ್ಮ ಕ್ರಿಶ್ಚಿಯನ್ ಸ್ಟೈಲಲ್ಲಿ ಕೇರಳದಲ್ಲಿ ಎಂಗೇಜ್ಮೆಂಟ್ ಫಂಕ್ಷನ್ ಎಲ್ಲ ಹೆಂಗಿರುತ್ತೆ ಅಂತ ನಿಮಗೆ ನಾನು ಹೇಳಿದೆ. ಏನು ಗೊತ್ತಾ ಫ್ರೆಂಡ್ಸ್, ಇವಳಿಗೆ ಮಾವಿನಕಾಯಿ ಅಂದರೆ ತುಂಬ ಇಷ್ಟ. ಸೊ ಎಲ್ಲಿ ಹೋದರೂ ಮಾವಿನಕಾಯಿ ಬಿಡಲ್ಲ. ಮದುವೆ ಮನೇಲಿ ಬಂದರೂ ನೋಡಿ, ಮಾವಿನಕಾಯಿ ಮರದ ಬುಡದಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಅದನ್ನು ಹಿಡ್ಕೊಂಡು ನೋಡ್ತಾ ಇದ್ದಾಳೆ. ಫ್ರೆಂಡ್ಸ್, ಇವಳೇ ನಮ್ಮ ಚಿಕ್ಕಮ್ಮನ ಮಗಳು. ಇವತ್ತು ಇವಳ ಎಂಗೇಜ್ಮೆಂಟ್ ಫಂಕ್ಷನ್. ಇವತ್ತು ನಮ್ಮ ಮೇನ್ ಗೆಸ್ಟು, ಹೀರೋಯಿನ್ ಎಲ್ಲ ಯಾರಂದರೆ ಇವಳೇ. ಸೊ ಫುಲ್ ರೆಡಿಯಾಗಿ ಬಂದಿದ್ದಾಳೆ. ಇದು ಅವಳದು ಪಪ್ಪ ಮಮ್ಮಿ. ಫೋಟೋಶೂಟ್ಸು ನಡೀತಾ ಇದೆ. ಫೋಟೋ ಅಂದರೆ ಗೊತ್ತಲ್ಲ ನಿಮಗೆ, ಮದುವೆ ಬಂತು ಅಂದರೆ ಫೋಟೋಗ್ರಾಫರ್ಸು ಫೋಟೋ ತೆಗೆದು ಟಯರ್ಡ್ ಮಾಡಿಸ್ಬಿಡ್ತಾರೆ. ಸೊ ಅಪ್ಪ ಅಮ್ಮ ಆಯಿತು. ಇದು ಅವಳ ಸಿಬ್ಲಿಂಗ್ಸು. ರೆಡ್ ಕಲರ್ ಸ್ಯಾರಿ ಅವಳ ಅಕ್ಕ, ಗ್ರೀನ್ ಕಲರ್ ಸ್ಯಾರಿ ಇವರು ಟ್ವಿನ್ಸು. ಗ್ರೀನ್ ಕಲರ್ ಸ್ಯಾರಿ ಅವಳದು ಮದುವೆ ಆಗಿದೆ, ಅವಳು ಗಂಡ, ದೊಡ್ಡಕ್ಕ ಮತ್ತು ಅವಳ ಗಂಡ, ಅವ್ರ ಮಗು. ಸೊ ಇದು ಫ್ಯಾಮಿಲಿ ಶೂಟ್ಸು. ಇದು ಚರ್ಚ್ ಫಾದರು. ಸೊ ಇಲ್ಲಿ ನಮ್ಮ ಸಾಂಪ್ರದಾಯಿಕ ಪ್ರಕಾರ ಮದುವೆ ಹುಡುಗಿ ಮನೆಯಿಂದ ಇಳಿಬೇಕಾದ್ರೆ ಚರ್ಚಿಂದ ಫಾದರು ಅಥವಾ ಮನೇಲಿ ದೊಡ್ಡವರು ಪ್ರೇಯರ್ ಮಾಡಿ ಬ್ಲೆಸ್ ಮಾಡಿ ಮನೆಯಿಂದ ಹೊರಗಡೆ ಕಳಿಸ್ಬೇಕು ಅನ್ನೋದು ಸಾಂಪ್ರದಾಯಿಕ ಪದ್ಧತಿ. ಸೊ ಅದಕ್ಕೆ ಚರ್ಚ್ ಫಾದರ್ ಬಂದಿದ್ದಾರೆ. ಪ್ರೇಯರ್ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಪ್ರೇಯರ್ ಮಾಡಿ ಬ್ಲೆಸ್ ಮಾಡಿ ಮನೆಯಿಂದ ಕಳಿಸ್ತಾರೆ ಹೊರಗೆ. പ്രത്യേകമായിട്ടൊന്ന് തങ്ങളുടെ മാതാപിതാക്കൾക്ക് വേണ്ടി രണ്ട് സഹോദരിമാരുണ്ട്, അവർക്ക് വേണ്ടി നമുക്ക് പ്രത്യേകമായിട്ട് കാണിക്കും. ಇದು ನಮ್ಮ ಹುಡುಗಿಯ ಚರ್ಚು. ಸೊ ಇವರು ಇಲ್ಲಿಗೆ ಎಂಟ್ರಿ ಕೊಡ್ತಾರೆ. ಇವಾಗ ನೋಡಿ, ಅವ್ರು ಬಂದಾಯಿತು. ಎಲ್ಲರೂ ಚರ್ಚಿಗೆ ಬಂದು ನಿಂತ್ಕೊಂಡಿದ್ದಾರೆ. ಫೋಟೋಶೂಟ್ಸ್ ನಡೀತಾನೆ ಇದೆ. ಫೋಟೋಗ್ರಾಫರ್ಸು ತೆಗಿತಾನೆ ಇದ್ದಾರೆ. ಇದು ಹುಡುಗನು ಬಂದಾಯಿತು. ಹುಡುಗನ ಮನೆಯವರು ಈ ಕಡೆ ನಿಂತಿರೋದು, ಹುಡುಗನ ಪಕ್ಕ ನಿಂತಿರೋರು. ಸೊ ಪ್ರೇಯರ್ ಸ್ಟಾರ್ಟ್ ಆಯಿತು. ಎಂಗೇಜ್ಮೆಂಟ್ ಫಂಕ್ಷನ್ ಸ್ಟಾರ್ಟ್ ಆಯಿತು. ಪ್ರೇಯರ್ ಸ್ಟಾರ್ಟ್ ಆಯಿತು. ಒಂದ್ಸಲ ಚರ್ಚಿಂದು ಫಂಕ್ಷನ್ಸು, ಬ್ಲೆಸ್ಸಿಂಗ್ಸು, ಪ್ರೇಯರ್ಸ್ ಮುಗಿದ ತಕ್ಷಣ ಅವರು ವಧುವರರು ಈ ಸ್ಟೇಜಿಗೆ ಬರ್ತಾರೆ. ಅವರಿಗೋಸ್ಕರ ಡೆಕೋರೇಟ್ ಆಗಿರೋ ಸ್ಟೇಜ್ ಇದು. ಸೊ ಕೇಕ್ ರೆಡಿ ಇದೆ, ಕ್ಯಾಂಡಲ್ಸ್ ರೆಡಿ ಇದೆ. ಹಾಗೆ ಕೆಲವರು ವೆಯ್ಟ್ ಮಾಡ್ತಿದ್ದಾರೆ, ಕೆಲವರಿಗೆ ಊಟ ಸ್ಟಾರ್ಟ್ ಮಾಡಿದ್ದಾರೆ, ಊಟ ಮಾಡ್ತಾನೆ ಇದ್ದಾರೆ ಕೆಲವರು. ಹುಡುಗಿಗೋಸ್ಕರ ಸ್ಟೇಜ್ ಕಾಯ್ತಾ ಇದೆ. ಸೊ ಅವ್ರಿಗೆ ಬರ್ತಾರೆ. ಇವ್ರು ಯಾರು ಗೊತ್ತಾ ಫ್ರೆಂಡ್ಸ್? ಇದು ನನ್ನ ಕ್ಲೋಸ್ ಫ್ರೆಂಡ್ಸ್, ನನ್ನ ಕೇರಳದಲ್ಲಿರೋ ನನ್ನ ಬೆಸ್ಟ್ ಫ್ರೆಂಡ್ಸ್, ಹಸ್ಬೆಂಡ್ ಆ್ಯಂಡ್ ವೈಫ್ ಮತ್ತು ಮಗ. ಓಹೋ, ನಾವು ಫೋಟೋ ತೆಗಿಯೋಷ್ಟರಲ್ಲೇ ಆ್ಯಂಕರ್ ಬಂದಾಯಿತು, ಆ್ಯಂಕರಿಂಗ್ ಸ್ಟಾರ್ಟ್ ಆಯಿತು. ಅದರ ಅರ್ಥ ನಮ್ಮ ಹುಡುಗಿ ಸ್ಟೇಜಿಗೆ ಬರ್ಲಿಕ್ಕೆ ಟೈಮ್ ಆಯಿತು ಅಂತ. ಸೊ ಅವ್ರು ಇವಾಗ ಎಂಟ್ರಿ ಕೊಡ್ತಾರೆ. ಸೊ ವೇಟಿಂಗ್ ಫಾರ್ ದ್ಯಾಮ್. ಬಂದೇ ಬಿಟ್ರು, ಕ್ಯೂಟ್ ಕಪಲ್ಸ್ ಬಂದೇ ಬಿಟ್ಟರು, ರೆಡಿ ಆದರು. ಫುಲ್ ಸ್ಟೇಜಿಗೆ ಎಂಟ್ರಿ ಕೊಡೋಕ್ಕೆ ರೆಡಿಯಾಗಿ ನಿಂತ್ಕೊಂಡಿದ್ದಾರೆ ನೋಡಿ. ಸೊ ಅವ್ರ ಬಗ್ಗೆ ಏನು ಹೇಳ್ತಿದ್ದಾರೆ ಅಂತ ಕೇಳ್ಕೊಂಡು ಖುಷಿ ಪಟ್ಕೊಂಡು ನಿಂತ್ಕೊಂಡಿದ್ದಾರೆ. ಅಷ್ಟು ಕ್ಯೂಟ್ ಆಗಿದ್ದಾರಲ್ಲ ನಮ್ಮ ಕಪಲ್ಸು, ಅಷ್ಟು ಮುದ್ದಾಗಿದ್ದಾರೆ. ನಾವಾದರೂ ಕೂಡ ಒಳ್ಳೆ ಕಾರ್ಯ ಮಾಡಬೇಕಾದ್ರೆ ಲ್ಯಾಮಿನೇಟಿಂಗ್ ಮಾಡ್ತೀವಲ್ವಾ. ಸೊ ದೀಪ ಹಚ್ಚೋದ್ರ ಮುಖಾಂತರ ಎಲ್ಲ ಮಾಡ್ತೀವಿ. ಸೊ ಇಲ್ಲಿ ಕೂಡ ಇವರಿಗೂ ಕೂಡ ಲ್ಯಾಮಿನೇಟಿಂಗ್ ಇಟ್ಟಿದ್ದಾರೆ. ಅವರು ಕೂಡ ದೀಪ ಕ್ಯಾಂಡಲ್ ಹಚ್ತಾ ಇದ್ದಾರೆ. ಸೊ ಹಾಗೆ ಅವ್ರ ಜೊತೆ ಅವ್ರ ಪ್ಯಾರೆಂಟ್ಸ್ ಕೂಡ ಹಚ್ತಾರೆ, ಇಬ್ಬರ ಪ್ಯಾರೆಂಟ್ಸ್ ಕೂಡ ಹಚ್ತಾರೆ ಇಲ್ಲಿ. ಸೊ ಅದರ ಮಧ್ಯದಲ್ಲಿ ಫೋಟೋಗ್ರಾಫರು ಹತ್ತಿರ ಬನ್ನಿ, ದೂರ ನಿಲ್ಲಿ, ಹಾಗೆ ಹೀಗೆ ಅಂತ ಸಜೆಷನ್ ಕೊಡ್ತಾನೇ ಇದ್ದಾರೆ. ಅವ್ರದ್ದಂತೂ ಯಾವಾಗಲೂ ಇದ್ದದ್ದೇ ಅಲ್ವಾ. ಪಾಪ ಅವ್ರಿಗೂ ರಿಸ್ಕ್ ಇದೆ, ಇದನ್ನೆಲ್ಲ ನೀಟಾಗಿ ಮಾಡಿಕೊಡ್ಲೇಬೇಕಲ್ವಾ. ಹಾಗೆ ನಮ್ಮ ಆ್ಯಂಕರ್ ಹೇಳ್ತಿದ್ದಾಳೆ, ಕೇಕ್ ಕಟ್ ಮಾಡಿ ಆದಷ್ಟು ಬೇಗ ಸ್ವೀಟ್ ಆ ಕಡೆ ಈ ಕಡೆ ತಿನ್ನಿಸಿ ಅಂತ. ಸೊ ಕೇಕ್ ಕಟ್ ಮಾಡ್ತಾ ಇದ್ದಾರೆ ಹುಡುಗಿ ಸೇರಿಕೊಂಡು. ಕೇಕ್ ಕಟ್ ಮಾಡ್ತಾ ನಮ್ಮಲ್ಲಿ ಹಿಂಗೆ ಗೊತ್ತಾ, ಹುಡುಗಿಯ ಅಪ್ಪ ಅಮ್ಮನಿಂದ ಹಿಡಿದು ಸಿಬ್ಲಿಂಗ್ಸಿಂದ ಹಿಡಿದು ಎಲ್ಲರಿಗೂ ತಿನ್ನಿಸ್ಬೇಕು. ಆ್ಯಂಡ್ ಸೇಮ್ ಹುಡುಗಿ ಕೂಡ ಹುಡುಗನ ಅಪ್ಪ ಅಮ್ಮ ಸಿಬ್ಲಿಂಗ್ಸಿಗೆ ತಿನ್ನಿಸ್ಬೇಕು, ಆ ಥರ ನಮ್ಮಲ್ಲಿ. ಈಗ ಅವರು ಅದನ್ನೇ ಮಾಡೋಕ್ಕೆ ಹೊರಟಿದ್ದಾರೆ.
ಹುಡುಗ ತೆಗಿತಿದ್ದಾನೆ ಕೇಕು. ಫಸ್ಟು ಅವರೇ ಆಚೆ ಈಚೆ ತಿನ್ಸ್ಕೊಳ್ತಾರೆ ಆಯಿತಾ, ಅದಾದಮೇಲೆ ಬೇರೆಯವ್ರಿಗೆ ತಿನ್ನಿಸೋದು. ಅವರಿಬ್ಬರು ತಿನ್ನಿಸ್ತಾ ಇದ್ದಾರೆ ಆ ಕಡೆ ಈ ಕಡೆ. ಓಕೆ ಡನ್, ಅವರ ಕೆಲಸ ಅವ್ರು ಮುಗಿಸಿದ್ರು. ನೆಕ್ಸ್ಟ್ ಇನ್ನು ಅವರ ಅಪ್ಪ ಅಮ್ಮನಿಗೆಲ್ಲ ಕೊಡಬೇಕು. ಓಹೋ ಫೈನಲಿ ನಾವು ಹೊರಟ್ವಿ ಅವರಿಗೆ ವಿಶ್ ಮಾಡೋಕ್ಕಂತ ನಾವು ಸ್ಟೇಜಿಗೆ ಹತ್ಬಿಟ್ವಿ. ಸೊ ವಿಶ್ ಮಾಡಿ ಆಮೇಲೆ ಊಟ ಮಾಡೋಣ ಅಂತ. ಇವ್ರ ಅಣ್ಣ ಅಲ್ಲ, ಸೊ ಊಟ ಮಾಡಿ ವಿಶ್ ಮಾಡೋಕ್ಕೆ ಹೋಗಿ ಸರಿಯಾಗಲ್ಲ ನಮಗೆ. ಸೊ ಅದಕ್ಕೆ ವಿಶ್ ಮಾಡಿನೇ ಹೋಗೋಣ ಅಂತ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಅದಕ್ಕೆ ಅಪ್ಪ ಅಮ್ಮ ಊಟಕ್ಕೆ ಹೋದರು, ಅದಕ್ಕೆ ಅವರು ಸಿಗಲಿಲ್ಲ ನಮ್ಮ ಜೊತೆ ಫೋಟೋಗೆ. ನಾವೇ ಫಸ್ಟ್ ಎಂಟ್ರಿ ಕೊಟ್ಬಿಟ್ವಿ. ಅಪ್ಪ ಅಮ್ಮಂಗೆ ಕಾಯಲಿಲ್ಲ, ನಾವೇ ಎಂಟ್ರಿ ಕೊಟ್ವಿ. ಹಬ್ಬ ಸಿಕ್ಕಾಪಟ್ಟೆ ಹಸಿವೆ ಆಗಿತ್ತು. ವಿಶ್ ಮಾಡಿದೆ ಊಟ ಮಾಡಬಾರ್ದು ಅನ್ನೋ ಒಂದು ಹಠ ಇತ್ತು. ಸೊ ಊಟ ಕೂತ್ಕೊಳ್ಳೋಣ ಅಂತ ಅನಿಸಿದ ಆವಾಗಲೇ ನಮ್ಮ ಕಸಿನ್ಸ್ ಎಲ್ಲ ಬಂದುಬಿಟ್ರು. ನಾವೆಲ್ಲ ಅದಕ್ಕೆ ಒಟ್ಟಿಗೆ ಒಂದೇ ಟ್ರಿಪ್ಪಲ್ಲಿ ಕೂತ್ಕೊಂಡ್ಬಿಟ್ವಿ. ಕಸಿನ್ ಬ್ರದರು, ಅವರ ವೈಫು ಎಲ್ಲ ನಾವು ಒಂದು ಗ್ಯಾಂಗ್ ಮಾಡಿಕೊಂಡು 2 ಟೇಬಲ್ ಫುಲ್ ಕವರ್ ಮಾಡ್ಕೊಂಡ್ಬಿಟ್ವಿ. ನಾ ಎಣಿಸ್ಕೊಂಡೆ ಅಪ್ಪ ಕೂತಿದ್ರು, ಮೊದಲೇ ಊಟ ಮಾಡಿದ್ರೆ. ಇಲ್ಲ, ಆ ಬ್ಲೂ ಕಲರ್ ಶರ್ಟ್ ಹಾಕಿರೋದು ನಮ್ಮಪ್ಪ. ಸೊ ಅದು ಅವರ ತಮ್ಮನ ಮಗನ ಹತ್ರ ಮಾತಾಡ್ತಾ ಇದ್ದಾರೆ ಅವರು. ಇವನು ಲಾಸ್ಟಿಗೆ ಟಚ್ ಮಾಡ್ದಲ್ಲ, ಅವನು ಅವ್ನ ಪಕ್ಕದಲ್ಲಿ ಕೂತಿರೋನು, ಸ್ಮೈಲ್ ಕೊಡ್ತಿರೋನು, ತಮ್ಮ ಕೊಟ್ಟವನೆಲ್ಲ ಇವ್ರ ತಮ್ಮ, ನನ್ನ ಹಸ್ಬೆಂಡಿನ ತಮ್ಮ. ಇವನು ನನ್ನ ಹಸ್ಬೆಂಡಿನ ತಮ್ಮನೇ. ಇವನ ವೈಫ್ ನನ್ನ ಪಕ್ಕದಲ್ಲಿ ಕೂತಿರೋದು, ಮತ್ತು ನನ್ನ ಮಗಳ ಪಕ್ಕದಲ್ಲಿ ಕೂತಿರೋದು ಅವನ ವೈಫು. ಸೊ ನಾವೆಲ್ಲ ಒಟ್ಟಿಗೆ ಊಟ ಮಾಡೋಕ್ಕೆ ಕೂತ್ಕೊಂಡ್ವಿ. ಫುಡ್ ಬಂತು, ವಾವ್ ಎಮ್ಮಿ ಫುಡ್ ಬಂತು. ಸಿಕ್ಕಾಪಟ್ಟೆ ಟೇಸ್ಟ್ ಇತ್ತು. ಫುಲ್ ಊಟ ಮಾಡಿದ್ವಿ ಅಂತ ಅನಿಸುತ್ತೆ. ನನಗಂತೂ ತುಂಬ ಊಟ ಮಾಡೋಕ್ಕಾಗಿಲ್ಲ, ಯಾಕಂದರೆ ಟ್ರಾವೆಲ್ ಮಾಡಿದ್ವಲ್ಲ, ಟಯರ್ಡ್ ಆಗಿದ್ವಿ. ಸೊ ನಾವು ಇವತ್ತು ಮಾರ್ನಿಂಗ್ ಅಷ್ಟೇ ಅರ್ಲಿ ಮಾರ್ನಿಂಗ್ ರೀಚ್ ಆಗಿದ್ವಿ. ಆದರೂ ಫುಲ್ ಹಾಕ್ಕೊಂಡಿದ್ದೀನಿ, ಎಷ್ಟು ತಿನ್ನೋಕ್ಕಾಗತ್ತೆ ಅಷ್ಟು ತಿನ್ನೋಣ ಅಂತ ಫುಲ್ ಹಾಕ್ಕೊಂಡಿದ್ದೀನಿ. ವೆರೈಟಿ ಆಫ್ ಚಿಕನ್ಸು. ನಾನು ನಾರ್ಮಲ್ ಊಟ, ಇದರಲ್ಲಿ ಬಿರಿಯಾನಿನೂ ಇತ್ತು, ನಾರ್ಮಲ್ ಊಟನೂ ಇತ್ತು. ಸೊ ಮಗ್ಗ ಮತ್ತು ಮಗಳು ಏನು ಮಾಡಿದ್ದಾರೆ, ಅವರು ಎಲ್ಲ ಬಿರಿಯಾನಿ ತೊಗೊಂಡ್ರು. ನಾನು ಮತ್ತು ಹಸ್ಬೆಂಡ್ ಏನು ಮಾಡಿದ್ವಿ, ನಾರ್ಮಲ್ ಊಟ ಸಾಕು ಅಂತ. ಅದರಲ್ಲಿ ಅಂದರೆ ವೆಜಿಟೇಬಲ್ಸು ಇರುತ್ತೆ. ಸೊ ಊಟ ಮುಗಿಸ್ಕೊಂಡು ನನ್ನ ಫ್ರೆಂಡ್ಸಿಗೆ ಬಾಯ್ ಹೇಳಿ ಹೊರಟ್ವಿ. ನಾವು ಕೂಡ ಮನೆಗೆ ಹೊರಟ್ವಿ, ಅವರು ಕೂಡ ಮನೆಗೆ ಹೊರಟರು.